ಗುಡ್ ಮಾರ್ನಿಂಗ್ ಮಕ್ಕಳ. ಸರ್ ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಆಫ್ಟರ್ನೂನ್ ಸರ್. ಗುಡ್ ಆಫ್ಟರ್ನೂನ್, ಗುಡ್ ಆಫ್ಟರ್ನೂನ್. ಮಧ್ಯಾಹ್ನ ಮಧ್ಯಾಹ್ನ ಅಂತ ಹೇಳ್ರಿ. ಇಲ್ಲ ಅಂದ್ರೆ ಕನ್ನಡದಾಗ ಮಧ್ಯಾಹ್ನ ಅಂದ್ರಿ, ಇಲ್ಲ ಅಂದ್ರೆ ಇಂಗ್ಲಿಷ್ ಆಗ ಗುಡ್ ಆಫ್ಟರ್ನೂನ್ ಅಂದ್ರಿ. ಗುಡ್ ಮಾರ್ನಿಂಗ್ ಅಂದ್ರೆ ಬೆಳಗ್ಗೆ ರೀ. ಈಗ ನೀವು ಬಂದಿರೋದು 12 ಗಂಟೆ ಪೀರಿಯಡ್ ಗೆ ಬಂದಿರಿ. ನೀವು ಇದನ್ನ ಗುಡ್ ಆಫ್ಟರ್ನೂನ್ ಹೇಳ್ಬೇಕ್ರಿ. ಅಲ್ಲ ಕಣ್ಲೆ ಪುರ್ಸಿ, ನಂಗ ಟೈಮ್ ಹೇಳ್ಕೊಡು ಮಟ್ಟಕ್ಕೆ ಬಂದು ಏನ ನೀನು? ನಾನು ಟೈಮ್ ನೋಡಿದ್ದಿಲ್ಲ, ನಾನು ಅಲ್ಲಿ ಮಾತಾಡ್ಕೊಂತ ನಿಂತಿದ್ದ ಕಮಲಾ ಟೀಚರ್ ಹತ್ರ. ಹಂಗ ಬಂದಲ್ಲ, ಅದಕ್ಕೆ ಗುಡ್ ಮಾರ್ನಿಂಗ್ ಅಂತ ಅಂದ್ಬಿಟ್ನಪ್ಪ. ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಗೊತ್ತಿಲ್ದ ನಾನು ಶಾಲೆ ಟೀಚರ್ ಆಗಿನ ಏನೇನ್ಲೆ? ಅಲ್ಲ ಸರ್, ನೀವು ಟೀಚರ್ ಅಲ್ಲ ಸರ್, ಮೇಷ್ಟ್ರು ಮೇಷ್ಟ್ರು. ಸರ್ ನೀವು ಟೀಚರ್ ಅನ್ಕೊಂತೀರಿ. ಅಲ್ಲ ಕಣ್ಲೆ ತಿಪ್ಪೇಸ ಪೂರ್ಸಿ, ನೀವಿಬ್ರು ಒದ್ದು ಹೊರಕ್ ಹಾಕ್ಬಿಡ್ತೀನಿ. ತಲೆಯಾಗ 2 ಅಕ್ಷರ ಇಲ್ಲ, ಅದ್ರ ಒಬ್ರು ನಾಡ್ಕಲ್ರಿ ಅಂದ್ರ ಭಾಳ ಬೇಸ್ ಆಡ್ಕತ್ತಿರ್ಲೇ ನೀವು. ಭಾಳ ಇದ್ದೀರಪ್ಪ ನೀವು. ನಿಮ್ಮ ಎದುರುಗ ಭಾಳ ಮಾತಾಡೋದು ಸ್ವಲ್ಪ ಕಮ್ಮಿನ ಮಾತಾಡ್ಬೇಕು ನಾವು. ಅಟೆಂಡೆನ್ಸ್ಗೆ ಹೋಗ್ತೀನಿ, ಎಲ್ಲರೂ ಎಸ್ ಸರ್ ಅಂತ ಹೇಳ್ರಿ. ಆಮ್ಯಾಗ ನೀವು ಇಷ್ಟು ಬಂದಂಗೆ ಹೆಸ್ರು ಹೇಳ್ಬೇಡ್ರಿ, ಸರಿ ಏನಾ? ಆಮ್ಯಾಗ ಇವತ್ತು ಇವ್ರು ಹೆಡ್ ಮಾಸ್ಟ್ರು ಬರಕತ್ತಾರ, ಏನೋ ಹೇಳ್ಬೇಕಂತ, ನಿಮ್ಮ ಜೊತೆ ಮಾತಾಡ್ಬೇಕಂತ. ಹೆಡ್ ಮಾಸ್ಟ್ರು ಬಂದಾಗ ಸುಮ್ಮನೆ ಮಾತಾಡ್ಬೇಕು. ಅದನ್ನ ಬಿಟ್ಟು ನೀವು ತುಟುಕ್ ಪಿಟಿಕ್ ಅಂದ್ಕೊಂಡು ಅವ್ರಿಗೆ ಇಲ್ದಿರೋದೆಲ್ಲ ತಲೆ ತಿನ್ಕೊಂಡು ಕುತ್ಕೊಬಾರ್ದು, ಸರಿ ಏನ್ರಿಲ್ಲೇ? ಲೇ, ನಾನು ಹೆಸ್ರು ಹೇಳ್ದಾಗ ನೀನು ಎಸ್ ಆರ್ ಅನ್ಬೇಕ್ಲೇ. ನೀನು ಹೆಸ್ರು ಹೇಳ್ಬಿಟ್ಟು ನೀನ ಎಸ್ ಆರ್ ಅಂದ್ರ ಮತ್ತು ನನಗೆ ಕುಣ್ಸಾರ ಇಲ್ಲಿ ಇಂತ ಸಂಬಳ ಕೊಟ್ಟು ನಿಮ್ಗೆ ಪಾಠ ಮಾಡ್ರಿ ಅಂತೇಳಿ ನಮ್ಗೆ ಸುಮ್ಮನೆ ಕುಣ್ಸಾರೇನ? ನಾನು ಹೇಳ್ದಂಗೆ ಕೇಳ್ರಲ್ಲೇ. ಶಾಲೆಯಾಗ ನಮ್ಮನ್ನ ಇದು ಮಾಡ್ಬಿಡ್ತೀರಿ ನೀವು. ಹೆಸ್ರು ಹೇಳ್ತೀನಿ ಪಟಾಪಟ್ನ ಹೇಳ್ರಿ. ತಿಪ್ಪೇಸ, ಈಡ್ ದಿನ ನೀನು ಪಕ್ಕದಲ್ಲಿರೋನಿಗೆ ಡೌಟ್ ಬರ್ತಿತ್ತು, ಇವತ್ತೇನಪ್ಪ ನಿನ್ಗೆ ಡೌಟ್ ಬಂದಿರೋದು? ಹೇಳ್ಬಿಡಪ್ಪ ನೀನು ಡೌಟ್ ಏನು, ಕೇಳಾಗ್ಬಿಡ್ತೀನಿ ನಾನು. ಅಲ್ಲ ಕಣ್ರಲ್ಲೇ, ನಮ್ಮೂರಾಗ ನಮ್ಮ ಶಾಲೆಯಾಗ ಎಂಥ ಮಕ್ಳವ್ರ ಗೊತ್ತೇನೋ? ಅದು ನಮ್ಮೂರಾಗ ಹುಡ್ಕಿ ಬರ್ತಾರ. ಬೆಳಿಗ್ಗೆ ಕ್ಲಾಸು ಮುಗಿಯೋವರೆಗೂ, ಬೆಳಗಿನ ಕ್ಲಾಸ್ ಮುಗಿಯೋವರೆಗೂ 11:30ವರೆಗೂ ಇದ್ದ ಅಟೆಂಡೆನ್ಸು 12:30 ಇರೋಕಿಲ್ರಲ್ಲೇ. ಅದು ಹೆಂಗೆ ಎದ್ಬಿಟ್ಟಿರ್ತಾರೆ, ಏನು ಮಾಡ್ಬಿಡ್ತಾರೆ ಅಂಥ ಕಳ್ಳನ ಮಕ್ಳವ್ರ. ಅದಕ್ಕೆ ಹೆಡ್ ಮಾಸ್ಟರ್ ಹೇಳವ್ರ, ಇದು ದಿನಕ್ಕೆ ಬೆಳಿಗ್ಗೆ 4 ಟೈಮ್ ಟೇಬಲು, ಮಧ್ಯಾಹ್ನ 4 ಟೈಮ್ ಟೇಬಲ್ ಐತಿ. ಬೇರೆ ಬೇರೆ ಮಾಸ್ಟ್ರು ಯಾರ್ಯಾರು ಹೋಯ್ತಾರೆ ಎಲ್ಲರೂ ಅಟೆಂಡೆನ್ಸ್ ಹಾಕಿ ಅಂದಾರ. ಅದಕ್ಕೆ ನಾವು ಹಾಕ್ತೀವ್ರಿ ಕಂಡ್ರಲ್ಲೇ. ಎಲ್ಲ ಶಾಲೆಯಾಗೂ ಇಲ್ಲಪ್ಪ, ಈ 7ನೇ ಕ್ಲಾಸ್ ಐತಲ್ಲ ಇದೊಂದ್ರಾಗ ಭಾಳ ಅಂತ ಕಳ್ಳನ ಮಕ್ಳು ಇರೋದು. ಅದಕ್ಕೆ ನಾವು ಬಂದಾಗೆಲ್ಲ ಒಂದು ಟೈಮ್ ಟೇಬಲ್ ಮುಗಿದ ತಕ್ಷಣ ಅವ್ರು ಹೋಗಿದ ತಕ್ಷಣ ಮಾಸ್ಟ್ರು ಮತ್ತೊಬ್ಬ ಮಾಸ್ಟ್ರು ಬಂದಾಗ ಅದಕ್ಕೆ ನಾವು ಎಲ್ಲರನ್ನೂ ಅಟೆಂಡೆನ್ಸ್ಗೆ ಹೋಗೋದು.
ಏಯ್ ಪುರ್ಸಿ ಎದಳ್ಬೇಕ ಸ್ಟ್ಯಾಂಡ್ ಅಪ್ ಸ್ಟ್ಯಾಂಡ್ ಅಪ್. ಮಾಸ್ಟರ್ ಎದುರುಗ ಹೆಂಗೆ ಮಾತಾಡ್ಬೇಕು ಹೆಂಗೆ ಬಿಡ್ಬೇಕು ಅಂತೇಳಿ ಅರ್ಥ ಆಗಕ್ಕಿಲ್ಲೇನ? ಏನು ಮಾತಾಡ್ತಿರೋದು? ಗುರುಗಳ್ಗ ನೀನು ಇಷ್ಟೇನ ಮರ್ಯಾದೆ ಕೊಡೋದು? ಎದಳಬೇಕೆ ಎದಳ ಅಂತ ಹೇಳಿದ್ದು. ಈ ಬೋಡೈದಿ ವಯ್ಯ ಯಾಕಾರ ಗೊತ್ತನ ಶಾಲೆ ಯಾಕ ನಮ್ಗೆ ತಲೆ ತಿನ್ನಕ. ಏಯ್ ಹುಚ್ಚ ಬರ್ಸಿ ನನ್ನ ಮಗ ನಿಂತ್ಕೊಂಬೇಕಂತ ನಿಂತ್ಕೊಂಡ್ ತಿಂತಕ ಹುಡುಗಿರ್ ಮುಂದೆ ಎಲ್ಲ ನಂಗೆ ಅವಮಾನ ಆಗತ್ರ ಮಾಡ್ತಾನೆ ವಯ್ಯ. ಈ ವಯ್ಯ ನನ್ನ ಕೈ ನೋಡ್ಕೊಳ್ಳಬೇಕು ಕಲತ್ತಿಪ್ಪಸ. ಪುರ್ಸಿ ಸರ್ ನೀವೇ ಇಟ್ಟತ್ತು ಮ್ಯಾಕ್ ನಿಲ್ಸಿರಾ ಪುರ್ಸಿ ಅಂತ ಕೂಗ್ತೀರಿ. ನಾ ಇಲ್ಲ ನಿಂತಿಲ್ಲ ನಾ ಬಂದಿನಿ ಸರ್ ನೋಡ್ರಿ ಇಲ್ಲಿಯೇ. ನೀವೇ ಮ್ಯಾಕ್ ನಿಲ್ಸಿರಿ ಅನ್ಮ್ಯಾಗ ನನ್ನ ಹೆಸರು ಗೊತ್ತಿಲ್ಲೇನ? ಮತ್ತೆ ಶಾಲೆ ಮಾಡ್ತೀರಿ ಸರ್ ನೀವು? 4ನೇ ಕ್ಲಾಸು 3ನೇ ಕ್ಲಾಸು 1ನೇ ಕ್ಲಾಸು 6ನೇ ಕ್ಲಾಸ್ವರೆಗೂ ಪಾಠ ಮಾಡ್ತೀನಿ. ಆದ್ರೆ 7ನೇ ಕ್ಲಾಸ್ ಹುಡುಗರ ಜೊತೆಗೆ ಪಾಠ ಮಾಡೋದಿರ್ಲಿ ಮಾತಾಡಕ ನಡ್ಗುವಂಗೆ ಮಾಡ್ಬಿಡ್ತೀರಿ ನೀವು. ಏಟೈತಿ ನೋಡ್ರಿ ಗುರುಗಳು ಅನ್ನೋದು ಕಾಣ್ದಂಗೆ ಮರ್ಯಾದೆ ಕೊಡ್ದಂಗೆ ಮಾತಾಡ್ತೀರಿ. ಇಂಥ ಬುದ್ಧಿ ಒಳ್ಳೇದಲ್ಲ ಕಣ್ರಲ್ಲೇ ಐಕ್ಲ ನಿಮ್ಗೆ. ಸರ್ ಲಾಸ್ಟ್ ಬೆಂಚ್ ಹುಡುಗರಿಗೆ ಮುಂದೆ ಟಾಪಲ್ ಬರೋಕಿದು ಇಲ್ಲ. ಈಗ ಯಾರು ಮುಂದೆ ಕುಂತಿರ್ತಾರಲ್ಲ ಫಸ್ಟ್ ರ್ಯಾಂಕ್ ಅವರೆಲ್ಲ ದಬಾಕೊಂಡು ಹೋಗ್ತಿರ್ತಾವ ತಿಳ್ಕೊಂಬಿಡ್ರಿ. ಲಾಸ್ಟ್ ಬೆಂಚರಿಗೆ ಮುಂದೆ ಒಳ್ಳೆ ಸಕ್ಸಸ್ ಬಿಗ್ನೆಸ್ ಮ್ಯಾನ್ ಆಗೋದು. ಈಗ ಫಸ್ಟ್ ಬೆಂಚರ್ ಕುಂತಿರ್ತಾವಲ್ಲ ಅವಿ ಓದೋದೋದಿ ಹುಚ್ಚಾಗೋದು. ಬರ್ತಿ ಕುಂತ್ಕ ನಿನ್ನ ಯಾಕಾರು ಮ್ಯಾಕ್ ನಿಲ್ಲಿಸ್ತೀವೋ ಅನ್ನಂಗೆ ಆಗ್ತಾವ. ಮ್ಯಾಕ್ ನಿಲ್ಸಿದ್ರೆ ಉದ್ದುದ್ದ ಭಾಷಣ ಮಾಡ್ತೀಯಪ್ಪ ನೀನು. ಕುಂದ್ರ ಕೆಳಕ. ಪಿಂಕಿ ಹಿಂಗ್ ಜುಟ್ಟು ಬಿಚ್ಕೊಂಡ್ ಬರಬಾರ್ದು ಕಣೆ, ಚುಚ್ಚುತ್ತವೆ. ಎದ್ ನಿಂತ್ಕೊಂಡಿನಿ ನಿನ್ ಜುಟ್ಟೆಲ್ಲ ಪುಕ್ಕ ಪುಕ್ಕ ಚುತ್ತವ ಗೊತ್ತೇನ? ನಾಳೆಯಿಂದ ಎಣಿಸ್ಕೊಂಬ ಇಲ್ಲ ಜುಟ್ಟು ಬಿಟ್ಕೊಂಬ. ಒಳ್ಳೆ ಎತ್ತಿ ಮ್ಯಾಕ್ ಹಾಕೊಂಡು ರಿಬ್ಬನ್ ಹಾಕೊಂಡು ಚಿಟ್ಟೆ ರಿಬ್ಬನ್ ಹಾಕೊಂಡ್ ಬತ್ತೀಯಲ್ಲ. ಏಯ್ ಪುರ್ಸಿ ಏನೋ ಹುಡುಗಿ ಜೊತೆ ಪಿಂಕಿ ಜೊತೆ ಮಾತಾಡ್ತಿರೋದು ನೀನು? ಎದಕ್ಕೋ ಥರ ಮಾತಾಡ್ತೀಯ? ಶಾಲೆಗೆ ಬಂದಮೇಲೆ ಪಾಠ ಮಾಡಬೇಕೋ ಮಾಡಬಾರ್ದು ನಾನು? ಓ ನಿಂದಾದ್ರೂ ಭಾಳ ಆಗ್ಬಿಡ್ತು ಕಣೋ. ಅಯ್ಯೋ ಸಾರ್ ನಿಮ್ಗೆ ಏನ್ ಗೊತ್ತು ಸಾರ್? ಎದ್ ನಿಂತ್ಕೊಂಡಿನಿ ಅವಳ ಜುಟ್ಟು ಬಂದು ನನ್ನ ಮೊಕ್ಕ ತಿಮಿತದ. ನಮ್ಮ ಮೂಗ್ ಹತ್ರಕ್ಕೆ ನಂಗೆ ಸೀನ್ ಬರ್ತದೆ ಸಾರ್ ಅಂತ ಟೈಮಾಗ. ಅದಕ್ಕೆ ಇಂದದೆಲ್ಲ ಎಣ್ಕೊಂಡ್ ಬರ್ಬೇಡ ಇನ್ಮ್ಯಾಕ. ಜುಟ್ಟು ಬಿಟ್ಕೊಂಬ ಇಲ್ಲಾಂದ್ರೆ ಬೇಸು ಮ್ಯಾಕ ಹಿಂಗ ಪುಕ್ಕಿ ಜಡ ಹಾಕೊಂಡ್ ಬರ್ಬೇಡ ಅಂತ ಹೇಳ್ತಿದ್ದೆ ಸರ್ ಇವಳ್ಗ. ಯಾಕೋ ನಾನ್ ಜುಟ್ಟು ಹಿಂಗ್ ಹಾಕೊಂಬಂದ್ರೆ ಹಿಂಗೆ ಉರಿಯುತ್ತೆ. ಎದಕ್ಕೋ ಹಿಂಗ್ ಆಡ್ತಿ? ಓ ಬಾಳ ಐತೆ ಕಣೋ ಪುರ್ಸಿ ನಿಂದು. ನೀನು ನೋಡು 4 ಬಿಗಿಸ್ಬಿಡ್ತೀನಿ. ನಮ್ಮ ಅಮ್ಮನ ಕರ್ಕೊಂಬಂದು ಇವತ್ತು ಒಟ್ಟಿಗೆ ಹತ್ರಕ್ಕ. ನಮ್ಮ ಅಮ್ಮ ಹೆಂಗಂತ ಗೊತ್ತು ತಾನ? ಬಡದ್ರೆ ಹೆಂಗ್ ಬಡಿತಾಳ? ಸುಮ್ಕ ನಾನು ಕೆಣಕಿ ಎದಕ್ಕೋ ಬಿಡ್ಸ್ಕೊಂತೀಯ ನೀನು? ನೋಡು ಪುರ್ಸಿ ನೋಡಲ್ಲಿ ಇವಳು ಪಿಂಕಿ ನಾಗವಲ್ಲಿಯಾಗಿ ಬದಲಾಗ್ತಿರೋದು ನೋಡು. ಯಾವ ತರ ನಾಗವಲ್ಲಿಯಾಗಿ ಬದಲಾಗಿದ್ದಾಳೆ. ಎದ್ರು ಬೇಕ್ಲೆ ನಡು ಬೇಕ್ಲೆ ಆಟ ಮಟ್ಟದ ನಾಗವಲ್ಲಿ ಆಗವಳೆ. ಅಲ್ಲ ಕಣ್ಲೆ ತಿಪ್ಪೇಸ ಎಂತೆಂತ ಗಲ್ಲಿಗಳಿಗೆ ಎದ್ರಲಿಲ್ಲ ನಾವು ಈ ನಾಗವಲ್ಲಿಗೆ ಎದುರ್ತೀವೇನ? ಏ ವಲ್ಲಿ ಸುಮ್ ಕುಂದ್ರ. ಓ ನಿನ್ ಮಕ ಹಿಂಗ ಸಿಡ್ರಿಸ್ಕೊಂಡು ಅಲ್ಲಿ ಮುಕ್ಕಿರ್ದಿ ಅಂದ್ರೆ ನಾಗವಲ್ಲಿಗಿಂತ ಹೆಚ್ಚ ಕಾಣಿಸ್ತಿ. ನೀನ್ ಪಕ್ಕಂತಾರ ಎದ್ರಕೊಂಡು ಓಡಾಕ್ತಾರ. ಅಯ್ಯಯ್ಯ ಏನೋ ಪಾಠ ಮಾಡ್ತಾನಂತ ಕೇಳೋ ಮಾತ ಸುಮ್ ಕುಂದ್ರ. ಏಯ್ ತಿಪ್ಪೇಸ ಪುರ್ಸಿ ಇಬ್ರು ಬನ್ರೋ ಇಲ್ಲಿ ಕಿವಿಡ್ ನಿಂತ್ಕೊಳ್ರೋ. ಬನ್ನಿ ಅಂತ ಕೂಗಿದ್ದು. ಕತ್ತ ಬಗ್ಸಿ ಕಿವಿಡ್ ನಿಂತ್ಕೊಬೇಕು. ಬನ್ನಿ. ಮಾಸ್ಟ್ರು ಇಲ್ಲಿ ಕುಂತ ನಾವೊಬ್ಬ ಅವನ ಎದುರಿಗೆ ಹೆಂಗೆ ಇರ್ಬೇಕು ಹೆಂಗೆ ಬಿಡ್ಬೇಕು ಅನ್ನೋದು ಗೊತ್ತಾಗ್ದಂಗ ನಿಮ್ಮಿಷ್ಟ ಬಂದಂಗ ಕುಂತೀರೇನ? ಮಾಡ್ತೀನಿ ಬರ್ರಿ ನಿಮ್ಗೆ. ಬೆತ್ತದ ಕಾಲ್ ತಗೊಂಡು ಬಡಿತೀನಿ ನಿಮ್ಗೆ. ಅಲ್ಲ ಸರ್ ನಾವೇನು ತಪ್ಪು ಮಾಡಿಲ್ಲ ಸರ್. ಅವಳಿಗೆ ನಾಗವಲ್ಲಿ ರೂಪ ತಾಳವಳ ಅದಕ್ಕೆ ಹೇಳ್ತಾವಿ. ಈಗ ಜುಟ್ಟು ಚುಚ್ಚುತ್ತೈತೆ ಅಂತ ಹೇಳೋದ್ರಾಗ ಏನ್ ತಪ್ಪೈತೆ ಸರ್? ಅದ ನೀವು ಕಮಲಾ ಟೀಚರ್ ಹೇಳಿಲ್ಲ ನೆನ್ನೆ. ಅಲ್ಲ ನಾವು ನಿಂತಿದ್ದೋ. ನೀವೇನಂದ್ರಿ? ಕಮಲಾ ಟೀಚರ್ ನೀವು ಈ ತರ ಜುಟ್ಟು ಬಿಟ್ಕೊಂಡ್ ಬರ್ಬೇಡಿ. ನೀವು ಎತ್ತಿ ಕುದುರೆ ಜುಟ್ಟು ತರ ಹಾಕೊಂಡ್ ಬನ್ನಿ ಅಂತ ಅಂದ್ರ ಅನ್ನಿಲ್ವಾ ಸರ್? ನಾವು ಹಂಗಾರ ಹೋಗಿ ಪ್ರಿನ್ಸಿಪಾಲ್ ಹತ್ರ ಹೇಳ್ತೀವಿ ಸರ್ ಈ ತರ ಮಾಡಿಸ್ತಾರ ಅಂತೇಳಿ. ಏಟೇಟು ಹುಡುಗರು ಮ್ಯಾನೇಜ್ ಮಾಡಿವ್ನಿ. ನಾನು ಕಮಲಾ ಟೀಚರ್ಗೆ ಜುಟ್ಟು ಈ ಥರ ಹಾಕೊಂಬನ್ಬೇಡಿ ಕುದುರೆ ಜುಟ್ಟು ಹಾಕೊಂಬನ್ನಿ ಅಂದಿದ್ದು ಇವ್ರಿಗೆ ಹೆಂಗೆ ಗೊತ್ತಾಯ್ತು? ಯಪ್ಪ ಈ ಹುಡುಗ್ರ ಹತ್ರ ಭಾರಿ ಇರ್ಬೇಕಪ್ಪ. ಇಲ್ಲ ಅಂದ್ರೆ ನನ್ಗೆ ಒಂದು ಗತಿ ತಂದ್ಬಿಡ್ತಾರ. ತಿಪ್ಪೇಸ ಪೂರ್ಸಿ ನಾನೇನೋ ತಮಾಷೆಗಂತೆ ಕುತ್ಕೊಳ್ಳಿ ನೀವಿಬ್ರು ಅಲ್ಲ ಕುಂತ್ಕೊಳ್ಳಿ. ನೆಕ್ಸ್ಟು ಪಿಂಕಿ ಬಂದೀನಿ ಸರ್. ಫಸ್ಟ್ ರ್ಯಾಂಕ್ ರಾಜು. ಬಂದೀನಿ ಸರ್ ನಾನವ. ಇವತ್ತು ಹೆಡ್ ಮಾಸ್ಟ್ರು ರೂಮಿಗೆ ಬರ್ತಿದ್ದಾರೆ ಕ್ಲಾಸ್ ರೂಮ್ಗೆ. ಯಾರೂ ತುಟುಕ್ ಪಿಟಿಕ್ ಕನ್ಬಾರ್ದು ಸರಿನಾ? ಗುರುಮೂರ್ತಿ ಇರೋ ಶಾಲೆ ನೋಡಿ ಎಷ್ಟು ಸಖತ್ತಾಗೈತೆ. ಅವ್ರ ಕ್ಲಾಸಲ್ಲಿ ಎಷ್ಟು ಡೀಸೆಂಟಾಗಿ ಇಟ್ಕೊಂಡಿದ್ದಾರೆ ಹುಡುಗರ್ನ ಅಂತೇಳಿ ಎಲ್ಲರೂ ಅನ್ಬೇಕು. ಆ ಥರ ಇರಬೇಕು ಹುಡುಗರು ಸರಿನಾ? ಸರಿ ಸರ್ ಆಯ್ತು. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.